ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಅಜಿತ್ ದೇವಸ್ಥಾನಕ್ಕೆ ಬಂದು ಭಿಕ್ಷೆ ಬೇಡುವಂಥ ನಿರ್ಧಾರವನ್ನು ಮಾಡ್ತಾರೆ. ಮನೆಯವರೆಲ್ಲ ಬಂದಿರ್ತಾರೆ. ಅದೇ ದೇವಸ್ಥಾನಕ್ಕೆ ಭೂಮಿ ಕೂಡ ಬಂದಿರ್ತಾಳೆ. ಆದರೆ ಅಪ್ಪು ಇದಳು ತುಂಬ ಅಳ್ತಾ ಇರ್ತಾಳೆ. ಏನೋ ಅಜಿತ, ಇದು ಈ ಥರ ಯಾಕೋ ನಮಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದ ತಕ್ಷಣ, ನೋಡು ಅಪೇಕ್ಷಾ, ಅಮ್ಮನಿಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಅಮ್ಮ ಹುಷಾರಾಗಬೇಕು ಅಷ್ಟೇ, ಅಮ್ಮನಿಗೋಸ್ಕರ ನಾನು ಈ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಜಿತ್ ಅವರು ಭಿಕ್ಷೆ ಬೇಡಕ್ಕೆ ಅಂತ ಕೂತ್ಕೋತಾರೆ. ಅಲ್ಲಿ ಅವ್ರ ಅಜ್ಜಿ ಕೂಡ ಕುಂತಿರ್ತಾರೆ. ಏನಪ್ಪ ನೀನು ತುಂಬ ದೊಡ್ಡ ಕೈಯಪ್ಪ ನಿಂದು ಅಂತ ಹೇಳಿದಾಗ, ಹೌದು ಸರಿ, ನೀನ್ಯಾಕಪ್ಪ ಇಲ್ಲಿ ಕುಂತಿದ್ಯಾ ಅಂತ ಕೇಳಿದ ತಕ್ಷಣ, ನಾನು ನಿಮ್ಮ ಜೊತೆ ಭಿಕ್ಷೆ ಬೇಡಕ್ಕೆ ಅಂತ ಹೇಳ್ತಾರೆ. ಅದು ನಮ್ಮಮ್ಮನಿಗೆ ಹುಷಾರಾಗಬೇಕು ಅಂದರೆ ನಾನು ಕೆಲಸ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗೆ ಕೆಲವೊಬ್ಬರು ಬರ್ತಾರೆ. ಬಂದ್ಬಿಟ್ಟು ಅಜಿತ್ಗೆ, ನಿನಗೇನಪ್ಪ ಆಗಿದೆ, ದಾಡಿ ಇಷ್ಟೊಂದು ದೊಡ್ಡ ಮನುಷ್ಯನ ಥರ ಕಾಣ್ತಾ ಇದೆಯಾ, ಭಿಕ್ಷೆ ಬೇಡ್ತಿದ್ದೀವಿ, ನಾವು ದುಡ್ಡು ತಿನ್ನೋಕ್ಕಾಗಲ್ವಾ ಅಂತ ಬೈತಾರೆ. ಭೂಮಿ ಕೂಡ ಅದೇ ದೇವಸ್ಥಾನದಲ್ಲಿ ಇರುವುದರಿಂದ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಭೂಮಿಗೆ. ಅಜಿತ್ ಸ್ಥಿತಿ ನೋಡ್ಬಿಟ್ಟು ಏನಂತಂದರೆ, ಅಜಿತನ ನೋಡ್ತಾಳೆ. ನೋಡಿ ಫುಲ್ಲು ಶಾಕ್ ಆಗ್ತಾಳೆ. ಶಾಕ್ ಆದವಳೆ. ಇನ್ನೇನು ಅಜಿತ್ಗೆ ಭಿಕ್ಷೆ ಹಾಕಬೇಕು ಅಂತ ಅನ್ಬೇಕಂದ್ರೆ ಈಗ ಮುಖ ಫೇಸ್ನ ಇಟ್ಕೊಂಡು ಬರೋಕ್ಕಾಗೋದಿಲ್ಲ. ಯಾಕಂತಂದರೆ ಅಜಿತ್ ಭೂಮಿನ ತುಂಬ ಕೆಟ್ಟದಾಗಿ ಬೈದಿದ್ದಾರೆ. ಆಮೇಲೆ ನನ್ನ ಕಣ್ಮುಂದೆ ಬರಬೇಡ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಮುಖಕ್ಕೆ ಒಂದು ಮಾಸ್ಕ್ ಅಂದರೆ ಓಡ್ನಿಯನ್ನು ಕಟ್ಕೊಳ್ತಾಳೆ. ಓಡ್ನಿನ ಕಟ್ಕೊಂಡ್ಬಿಟ್ಟು 500 ರೂಪಾಯಿ ತಂದು ಭಿಕ್ಷೆನ ಹಾಕ್ತಾಳೆ. ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಜಿತ್ ಮಾತ್ರ ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಂತ ಬೇಡ್ತಾ ಇರ್ತಾರೆ. ಅಜ್ಜಿ ಮತ್ತು ಎಲ್ಲರೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಳ್ತಾ ಇರ್ತಾರೆ. ಆದರೂ ಅಮ್ಮನಿಗೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಕಡೆ ಅಂಜು ಇದ್ದವಳು ನಚ್ಚಿ ಹತ್ರ ಮಾತಾಡ್ತಾ ಇರ್ತಾಳೆ. ನಚ್ಚಿ, ಅತ್ತೆಗೆ ಡಾಕ್ಟರ್ ಏನಂದ್ರು, ಅತ್ತೆಗೆ ಬೇಗ ಹುಷಾರಾಗುತ್ತಾ, ಏನಂದ್ರು ಅಂತ ಹೇಳಿದ ತಕ್ಷಣ, ಅದು ಅಮ್ಮ ಕೋಮಾದಲ್ಲಿರೋದು, ಅಷ್ಟು ಬೇಗ ಕ್ಯೂರ್ ಆಗಲ್ಲ ಅಂತ ಹೇಳಿದ ತಕ್ಷಣ, ಹಾಗಾದರೆ ನಮ್ಮ ಮದುವೆ ಕತೆ ಏನು ನಚ್ಚಿ, ಹಾಗಾದರೆ ನಮ್ಮ ಮದುವೆ ಆಗೋದಿಲ್ವಾ, ಅತ್ತೆ ಫ್ರಿಜ್ಜಲ್ಲಿಟ್ಟಿರೋ ತರಕಾರಿ ಥರ ಹಾಗೆ ಇರ್ತಾರ ಅಂತ ಹೇಳಿದ ತಕ್ಷಣ, ಅಜು ಏನು ಮಾತಾಡ್ತಿದೀಯ ನೀನು, ಮಾತಿನ ಮೇಲೆ ನಿಗಾ ಇರಲಿ, ಅಲ್ಲ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂದರೂ ಕೂಡ ನಿಮಗೆ ಮದುವೆದ ಚಿಂತೆನಾ ಅಂತ ಕೇಳ್ಬಿಟ್ಟು ಫಸ್ಟು ರೇಗಾಡ್ತಾರೆ. ಆಮೇಲೆ 2 ಸರಿ ನಮ್ಮ ಮದುವೆ ಪೋಸ್ಟ್ಪೆಂಡ್ ಆಯಿತು, ಹಾಗೆ ನಿನಗೂ ಕೂಡ ಆತಂಕ ಇರುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ, ಸಾರಿ ಅಂಜು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳಿ ಹೋಗ್ಬಿಡ್ತಾರೆ. ಗಣೇಶ, ಆದಷ್ಟು ಬೇಗ ನಮ್ಮ ಮತ್ತೆ ಹುಷಾರಾಗ್ಲಪ್ಪ, ನಮ್ಮ ಮತ್ತೆ ಹುಷಾರಾಗಿಲ್ಲ ಅಂತಂದರೆ ನಮ್ಮ ಮದುವೆ ಆಗಲ್ಲ, ಸಾಕಾಗಿ ಹೋಗಿದೆ ನನಗೆ, ಆದಷ್ಟು ಬೇಗ ಹುಷಾರಾಗಲಿ, ಆಮೇಲೆ ಬೇಕಾದ್ರೆ ಕೋಮಾಗ ಹೋಗಲಿ ಅಂತ ಹೇಳ್ತಾಳೆ ಈ ಅಂಜು. ನೋಡಿ, ಸ್ವಾರ್ಥ ಅಂತಲೇ ಹೇಳ್ಬೋದು ಈ ಅಂಜುದು. ಸೊ ಈ ಕಡೆ ನಮ್ಮ ಅಜಿತ್ ಇದ್ದರು ಭೂಮಿ ವಸ್ತುಗಳೆಲ್ಲ ರೂಮಲ್ಲಿ ಇರುತ್ತಲ್ವ, ಅದನ್ನೆಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ. ನಮ್ಮಮ್ಮ ಹೇಗಾಗ ಕಾರಣ ನೀನೇನೆ, ನಾನೇನು ದ್ರೋಹ ಮಾಡಿದ್ದೀನಿ ನಿನಗೆ, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಿರ್ತಾರೆ, ಅರ್ಚಾಡ್ತಿರ್ತಾರೆ. ಪಲ್ಲವಿ ಅಕ್ಕ ಅಂತ ಜೋರಾಗಿ ಕರೀತಾರೆ. ಪಲ್ಲವಿ ಬರ್ತಾಳೆ. ನೋಡಿ, ಈ ರೂಮಲ್ಲಿ ನನ್ನ ವಸ್ತುಗಳು ಬಿಟ್ಟರೆ ಬೇರೆ ಯಾವ ವಸ್ತುಗಳು ಕಾಣಬಾರ್ದು, ಇದನ್ನೆಲ್ಲ ಈಗಲೇ ಕ್ಲೀನ್ ಮಾಡಿ, ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸ್ತಾರೆ. ಆಯಿತು ಅಣ್ಣ ಅಂತ ಹೇಳ್ಬಿಟ್ಟು ಪಲ್ಲವಿ ಕೂಡ ಹೇಳ್ತಾಳೆ. ಅಲ್ಲಿಗೆ ದೇವಾಯಿನಿ ಬರ್ತಾಳೆ. ದೇವಾಯಿನಿ ಬಂದು, ಏನಾಯಿತು, ಯಾಕೆ ಅಜಿತ್ ಆ ರೀತಿ ಕೂಗ್ತಾ ಇದ್ದ ಅಂತ ಕೇಳಿದ ತಕ್ಷಣ, ಅದು ಭೂಮಿ ಮತ್ತು ನಮ್ಮ ಇದು ಸಾಹೇಬರಿಗೆ ಜಗಳಾಗಿದೆ ಅಲ್ವಾ, ಅದಕ್ಕೆ ಭೂಮಿ ವಸ್ತುಗಳನ್ನ ರೂಮಿಂದ ಆಚೆ ಹಾಕು ಅಂತ ಹೇಳ್ತಾ ಇದ್ರು ಅಂತ ಹೇಳಿದ ತಕ್ಷಣ, ಓ ಸರಿ, ಆಗ ಮಾಡ್ತಿದೀಯ ಈಗ ಅಂದ ತಕ್ಷಣ, ಇಲ್ಲ ಖಂಡಿತ ಇಲ್ಲ, ಇವತ್ತಿಲ್ಲ ನಾಳೆ ಗಂಡ ಹೆಂಡತಿ ಸರಿ ಹೋಗ್ತಾರೆ, ನಾನು ಆ ಕೆಲಸ ಮಾಡೋದಿಲ್ಲ ಅಂತ ಪಲ್ಲವಿ ಹೇಳ್ತಾಳೆ. ಮತ್ತು ಅಜಿತ್ ಬೈದ್ರೆ ಅಂತ ಕೇಳ್ತಾರೆ, ಏನಾದರೂ ಮಾಡ್ಕೊಳ್ಳಿ, ನಾನು ಆ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಈಗ ಭೂಮಿ ನೆರಳಲ್ಲ, ಭೂಮಿ ವಸ್ತುಗಳು ಕಂಡ್ರೂ ಕೂಡ ಅಜಿತ್ಗೆ ಆಗ್ತಾ ಇಲ್ಲ. ಇನ್ನು ದೇವಸ್ಥಾನದಲ್ಲಿ ಭಿಕ್ಷೆ ಹಾಕಿದ್ದಾಳೆ, ಎಲ್ಲರೂ ಬಂದಿದ್ದಾರೆ. ಹಾಗಾದರೆ ಶಾರದಮ್ಮ ಅವರು ಭೂಮಿನ ನೋಡ್ತಾರ, ಭೂಮಿನ ನೋಡ್ಬಿಟ್ಟು ಇವಳೇ ನನ್ನ ಮಗಳು ಮನಸ್ವಿನಿ ಅಂತ ಕೂಗಿ ಹೇಳ್ತಾರ, ನೋಡೋಣ ಏನಾಗುತ್ತೆ ಅಂತ. ಸಂಗೀತಮ್ಮನಿಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದಾರೆ. ಸಂಗೀತಮ್ಮ ಆದಷ್ಟು ಬೇಗ ಎದ್ದು ಬರ್ತಾರೆ. ಪಲ್ಲವಿ ಕೂಡ ಒಂದು ಮಾತು ಹೇಳ್ತಾರೆ, ಸಂಗೀತಮ್ಮನಿಗೆ ಹುಷಾರಾಗುತ್ತೆ, ಅವರೇ ಬಂದು ಅವ್ರ ಸೊಸೆ ತಪ್ಪಿಲ್ಲ ಅಂತ ಹೇಳ್ತಾರೆ ಅಂತ ಈ ದೇವಾಯನಿ ಮುಂದೆ ಹೇಳ್ತಾರೆ. ಈ ದೇವಾಯನಿ ಅಶ್ವಿನಿ ಇದವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ ಅಜಿತನ ಒಂದು ಸ್ಥಿತಿಯನ್ನು ನೋಡಿ. ಈಗ ಶಾರದಮ್ಮ ಕೂಡ ಅಲ್ಲೇ ಇದ್ದಾರೆ. ಶಾರದಮ್ಮ ಏನಾದರೂ ಭೂಮಿನ ನೋಡ್ಬಿಟ್ಟು ಇವಳೇ ಮನಸ್ವಿನಿ ಅಂತ ದೇವಸ್ಥಾನದಲ್ಲಿ ಕೂಗಿ ಹೇಳಿದ್ರೆ ಹೇಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡಂಗೆ ಆಗಬೇಕಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.